ಹಾಯ್ ಹಲೋ ಫ್ಯಾಮಿಲಿ, ಎಲ್ಲರಿಗೂ ಅಮ್ಮಾಸ್ ಕೈರುಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ತುಂಬ ವಿಶೇಷವಾಗಿ ತುಂಬ ರುಚಿಯಾಗಿರುವಂತಹ ತೆಂಗಿನಕಾಯಿ ಹಾಲನ್ನು ಬಳಸ್ಕೊಂಡು ಒಂದು ಸಿಹಿ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೀವಿ. ಈ ಒಂದು ತೆಂಗಿನಕಾಯಿ ಹಾಲನ್ನು ಬಳಸ್ಕೊಂಡು ಮಾಡುವಂತಹ ಈ ಒಂದು ಸಿಂಪಲ್ ಟೇಸ್ಟಿ ಸ್ವೀಟ್ ರೆಸಿಪಿ ಅಂತೂ ತುಂಬ ರುಚಿಯಾಗಿರುತ್ತೆ. ಹಾಗೆ ತೆಂಗಿನಕಾಯಿ ಹಾಲಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾಗಿರುವಂಥ ಅಂಶಗಳಿವೆ. ಹಾಗೆ ಈ ಒಂದು ರೆಸಿಪಿನ ಮಾಡೋದು ತುಂಬ ಸುಲಭ. ಮನೆಯಲ್ಲೇ ಸಿಗುವಂತಹ ಕಡಿಮೆ ಪದಾರ್ಥಗಳನ್ನೇ ಬಳಸ್ಕೊಂಡು ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಈ ಒಂದು ರೆಸಿಪಿನ ನಾವು ನಿಮ್ಮ ಮುಂದೆ ತಂದಿದ್ದೀವಿ. ಹಾಗೆ ಈ ರೀತಿಯಾಗಿ ತುಂಬ ವಿಭಿನ್ನವಾಗಿ ಸಿಹಿ ರೆಸಿಪಿನ ಮಾಡಿ ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗಾದರೆ ಬನ್ನಿ ಇದನ್ನು ಮಾಡೋದಕ್ಕೆ ಏನೆಲ್ಲ ಬೇಕು ನೋಡೋಣ. ಇಲ್ಲಿ ನಾವು 1 ಕಪ್ಪಷ್ಟು ಸಣ್ಣ ರವೆನ ತೊಗೊಂಡಿದ್ದೀವಿ. ಹಾಗೆ 1 ಕಪ್ಪಷ್ಟು ತೆಂಗಿನಕಾಯಿನ ನಾವಿಲ್ಲಿ ತುರಿದಿಟ್ಕೊಂಡಿದ್ದೀವಿ. ಹಾಗೆ 1 ಕಪ್ಪಷ್ಟು ಬೆಲ್ಲನ ನಾವಿಲ್ಲಿ ಬಳಸ್ಕೊಂಡಿದ್ದೀವಿ. ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ, ಹಾಗೆ ಒಂದು 10ರಿಂದ 15 ಬಾದಾಮಿ ಮತ್ತು ಗೋಡಂಬಿ ಎರಡನ್ನೂ ಕೂಡ ತೊಗೊಂಡಿದ್ದೀವಿ. ಸ್ವಲ್ಪ ಏಲಕ್ಕಿ ಪುಡಿನ ಕೂಡ ತೊಗೊಂಡಿದ್ದೀವಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ನಾವಿಲ್ಲಿ ಒಂದು ಜಾರ್ಗೆ ತೆಂಗಿನಕಾಯಿನ ಹಾಕೋತಾ ಇದ್ದೀವಿ. ತೆಂಗಿನಕಾಯಿ ತುರಿನ ಇಲ್ಲಿ ನಾವು ಅರ್ಧ ಹೋಳಷ್ಟು ತೆಂಗಿನಕಾಯಿ ತುರಿನ ತಗೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನೋಡಿ ಈ ರೀತಿಯಾಗಿ ನುಣ್ಣಕ್ಕೆ ರುಬ್ಕೋಬೇಕು. ತೆಂಗಿನಕಾಯಿಯಿಂದ ತೆಂಗಿನಕಾಯಿ ಹಾಲನ್ನು ನಾವು ತಗೊಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ತೆಂಗಿನಕಾಯಿಗೆ ಸ್ವಲ್ಪ ನೀರನ್ನು ಹಾಕಿ ರುಬ್ಬಿ ಈ ರೀತಿಯಾಗಿ ಒಂದು ಸೋಸೋ ಅಂತ ಒಂದು ಜಾರ್ ತಗೊಂಡು ತೆಂಗಿನಕಾಯಿನ ಹಾಕಿ ಈ ರೀತಿ ತೆಂಗಿನಕಾಯಲ್ಲಿರುವಂತಹ ಹಾಲೆಲ್ಲ ನಾವು ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಈ ಒಂದು ತೆಂಗಿನಕಾಯಿ ಹಾಲಿಂದ ನಮಗೆ ನಮ್ಮ ದೇಹದಲ್ಲಿ ಏನಾದರೂ ಒಂದು ಸುಸ್ತು ಗಿಸ್ತು ಇದ್ದಾಗ ಈ ರೀತಿ ತೆಂಗಿನಕಾಯಿ ಹಾಲು ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ ಈ ರೀತಿ ತೆಂಗಿನಕಾಯಿ ಹಾಲನ್ನು ತಗೊಂಡು ಅದಾದಮೇಲೆ ಅದನ್ನು ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ 1 ಕಪ್ಪಷ್ಟು ರವೆನ ಹಾಕಿ ರವೆ ಸ್ವಲ್ಪ ಕೆಂಪಗಾಗೋವರೆಗೂ ನಾವಿಲ್ಲಿ ಹುರ್ಕೊತಾ ಇದ್ದೀವಿ. ಈ ಒಂದು ರವೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗೇ ಹುರ್ಕೊಬೇಕು. ನೋಡಿ ಈ ರೀತಿಯಾಗಿ ನೋಡ್ತಾ ಇರ್ಬೋದು ನೀವು, ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ. ರವೆ ಹಾಕಿದ್ಮೇಲೆ ನೀವು ಕೈ ಆಡಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ಕೆಳಗಡೆ ಸೀದೋಗೋ ಥರ ಆಗಿಬಿಡುತ್ತೆ. ನೋಡಿ ಈ ರೀತಿಯಾಗಿ ಇಷ್ಟು ಹುರ್ಕೊಂಡ್ರೆ ಸಾಕು. ನೀವು ಇದನ್ನು ನಾವೀಗ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀವಿ. ಈಗ ಅದೇ ಒಂದು ಬಾಣಲಿಗೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನೂ ಕೂಡ ಹಾಕಿ ಕಡಲೆ ಬೀಜನೂ ಕೂಡ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಬೇಕಾಗತ್ತೆ. ನೋಡಿ ಈ ರೀತಿಯಾಗಿ ಚೆನ್ನಾಗಿ ಹುರ್ಕೊಂಡು ಇದ್ರ ಮೇಲಿರುವಂಥ ಸಿಪ್ಪೆನೆಲ್ಲ ಬಿಡಿಸಿ ಎತ್ತಿಟ್ಕೋಬೇಕಾಗತ್ತೆ ಕಡಲೆ ಬೀಜನ. ನೋಡಿ ಕಡಲೆ ಬೀಜ ಕೂಡ ಚೆನ್ನಾಗಿ ಹುರಿದು ಈ ರೀತಿಯಾಗಿ ಕಲರ್ ಚೇಂಜ್ ಆಗಿದೆ, ನೋಡ್ತಾ ಇರ್ಬೋದು. ಇದನ್ನು ಕೂಡ ಒಂದು ಪ್ಲೇಟ್ಗೆ ಎತ್ತಿಟ್ಕೋತಾ ಇದ್ದೀವಿ. ಈಗ ಇದೇ ಒಂದು ಬಾಣಲಿಗೆ ನಾವು ಗೋಡಂಬಿ ಹಾಗೆ ಬಾದಾಮಿ ಎರಡನ್ನೂ ಕೂಡ ಹಾಕೋತಾ ಇದ್ದೀವಿ. ಇದಂತೂ ಏನು ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ, ಒಂದು 2ರಿಂದ 5 ನಿಮಿಷ ಹುರಿದ್ರೆ ಸಾಕು, ಸ್ವಲ್ಪ ಕಲರ್ ಚೇಂಜ್ ಆಗೋಗ್ಬಿಡುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಆಗಲೇ ನಾನು ನಿಮಗೆ ಹೇಳ್ದಂಗೆ ಕಡಲೆ ಬೀಜದಲ್ಲಿರುವಂಥ ಸಿಪ್ಪೆನೆಲ್ಲ ಬಿಡಿಸಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀವಿ. ಇದ್ರ ಜೊತೆಗೆ ಗೋಡಂಬಿ ಮತ್ತು ಬಾದಾಮಿ ಕೂಡ ಹುರಿದಿಟ್ಕೊಂಡಿರೋದು ಹಾಕಿ ಇದನ್ನು ತರ್ತರಿಯಾಗಿ ರುಬ್ಕೊಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ತರ್ತರಿಯಾಗಿ ರುಬ್ಬಿ ಎತ್ತಿಟ್ಕೊಂಡಿದ್ದೀವಿ. ಈಗ ಒಂದು ಬಾಣಲಿಗೆ 1 ಕಪ್ಪಷ್ಟು ಬೆಲ್ಲನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಇಲ್ಲಿ ನೀವು ಬೆಲ್ಲದ ಪಾಕನ ಮಾಡ್ಕೋಬಾರ್ದು. ಈ ಒಂದು ನಾವು ಹಾಕಿರುವಂಥ ಬೆಲ್ಲ ನೀರಿನಲ್ಲಿ ಸ್ವಲ್ಪ ಕರಗಿದ್ರೆ ಸಾಕು, ಬೆಲ್ಲದ ನೀರಾಗಿ ಕನ್ವರ್ಟ್ ಆದರೆ ಸಾಕು. ನೋಡಿ ಈ ರೀತಿಯಾಗಿ ಬೆಲ್ಲದ ಪಾಕನ ಮಾಡ್ಕೋಬೇಡಿ. ಈ ರೀತಿ ನಾವು ಹಾಕಿರುವಂಥ ಬೆಲ್ಲ ನೀರಲ್ಲಿ ಕರಗಿದ್ರೆ ಸಾಕಾಗತ್ತೆ. ಈಗ ಇದು ಕೂಡ ರೆಡಿ ಆಗಿದೆ. ಇದನ್ನು ನಾವೊಂದು ಸೋಸೋದನ್ನ ತಗೊಂಡು ಟೀ ಸೋಸೋದ್ರಲ್ಲಿ ತೊಗೊಂಡು ಒಂದು ಬಟ್ಲಿಗೆ ಆ ಒಂದು ಬೆಲ್ಲದ ನೀರನ್ನ ಸೋಸ್ಕೋತಾ ಇದ್ದೀವಿ. ಯಾಕೆಂದರೆ ಬೆಲ್ಲದಲ್ಲಿ ಏನಾದರೂ ಸ್ವಲ್ಪ ಗಲೀಜಿದ್ರೂ ಕೂಡ ಹೋಗಿಬಿಡುತ್ತೆ. ಈಗ ನಾವು ಆಗಲೇ ತೆಂಗಿನಕಾಯಿ ಹಾಲನ್ನು ತೆಗೆದಿದ್ವಲ್ಲ, ಆ ಒಂದು ತೆಂಗಿನಕಾಯಿ ಹಾಲಿಗೆ ಬೆಲ್ಲದ ನೀರನ್ನು ಹಾಕೋತಾ ಇದ್ದೀವಿ. ಹಾಗೆ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ನಾವು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಕಡಲೆ ಬೀಜ ಗೋಡಂಬಿ ಬಾದಾಮಿಯ ಒಂದು ಪುಡಿ ಏನಿದೆ ಅದನ್ನು ಸ್ವಲ್ಪ ಹಾಕಿ ಹಾಗೆ ಒಂದು ಸ್ವಲ್ಪನ ಎತ್ತಿಟ್ಕೊಳ್ಳಿ, ಲಾಸ್ಟಿಗೆ ಬೇಕಾಗತ್ತೆ. ಅದಾದಮೇಲೆ ಹುರಿದಿಟ್ಕೊಂಡಿರುವಂತಹ ರವೆನೂ ಕೂಡ ಹಾಕೋತಾ ಇದ್ದೀವಿ. ಇಲ್ಲಿ ನಿಮಗೆ ಬೆಲ್ಲ ಬಂದು ನಿಮ್ಮ ರುಚಿಗೆ ನಿಮ್ಮ ಸಿಹಿಗೆ ಅನುಸಾರವಾಗಿ ನೀವು ಬೆಲ್ಲನ ನೋಡಿಕೊಂಡು ಸಿಹಿನ ನೋಡಿ ಹಾಕ್ಕೊಳ್ಳಿ.
ಈಗ ಇದೆಲ್ಲನೂ ಕೂಡ ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೂ ಕೂಡ ಗಂಟು ಬರದೇ ಇರೋ ಥರ ಆದಷ್ಟು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ರುಚಿಯಾಗಿರುತ್ತೆ ಈ ಒಂದು ಸಿಹಿ ಪದಾರ್ಥ ಅಂತೂ, ಸಿಹಿ ಒಂದು ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ಈಗ ಅದನ್ನು ಒಂದು ಬಾಣಲಿಗೆ ನಾವು ಹಾಕೋತಾ ಇದ್ದೀವಿ. ಒಂದು ಸ್ವಲ್ಪನೂ ಕೂಡ ಗಂಟು ಇಲ್ಲದೆ ಇರೋ ಥರ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಒಂದು ಸಲ ನಾವು ಬಾಣಲಿಗೆ ಹಾಕಿದ್ಮೇಲೆ ಸ್ಟವ್ನ ನೆನ್ಪಿಟ್ಕೊಳ್ಳಿ, ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೋಬೇಕಾಗತ್ತೆ. ಸ್ಟವ್ನ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ನೀವು ಇದನ್ನು ಬಾಣಲಿಗೆ ಹಾಕಿದ್ಮೇಲೆ ಕೈ ಆಡಿಸ್ತಾನೇ ಇರಬೇಕು. ಯಾಕೆಂದರೆ ನಾವಿಲ್ಲಿ ರವೆ ಹಾಕಿರೋದ್ರಿಂದ ಈ ಒಂದು ಸ್ವೀಟ್ ಟೆಕ್ಸ್ಚರ್ ಬಂದು ತುಂಬ ಗಟ್ಟಿಗಾಗಬೇಕಾಗತ್ತೆ. ಆ ಕಾರಣದಿಂದ ನಾವು ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಕೈ ಆಡಿಸ್ತಿದ್ರೆ ಈ ರೀತಿಯಾಗಿ ಗಟ್ಟಿಗಾಗುತ್ತೆ. ಇಲ್ಲ ಅಂದರೆ ನೀವು ಕೈ ಆಡಿಸೋದು ನಿಲ್ಲಿಸ್ಬಿಟ್ರೆ ಕೆಳಗಡೆ ತಳ ಹಿಡ್ದೋಗ್ಬಿಡುತ್ತೆ, ಆಗ ರುಚಿ ಚೆನ್ನಾಗಿ ಬರೋದಿಲ್ಲ. ಆದ್ದರಿಂದ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೂ ತುಂಬ ಗಟ್ಟಿಯಾಗೆ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊತಾನೆ ಇದ್ದೀವಿ. ನೋಡಿ, ನೋಡ್ತಾ ಇರ್ಬೋದು ನೀವು, ನಾವು ಮಿಕ್ಸ್ ಮಾಡ್ಕೊತ ಎಷ್ಟು ಗಟ್ಟಿ ಟೆಕ್ಸ್ಚರ್ಗೆ ಇದು ಬರ್ತಾ ಇದೆ ಅಂತ. ಆದರೆ ತುಂಬ ಸಾಫ್ಟಾಗಿರುತ್ತೆ. ಈಗ ನಾವು ಇದಕ್ಕೆ 1 ಅಥವಾ 1.5 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋತಾ ಇದ್ದೀವಿ. ತುಪ್ಪ ಬಂದು ನಾವು ಇಂಗ್ರೀಡಿಯೆಂಟ್ಸ್ನಲ್ಲಿ ತೋರಿಸಿಲ್ಲ, ಆದ್ದರಿಂದ ನಾವು ನಿಮಗೆ ಈಗ ಹೇಳ್ತಾ ಇದ್ದೀವಿ. ಈ ರೀತಿಯಾಗಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಂಡ್ಮೇಲೆ ನೀವೇ ನೋಡ್ಬೋದು, ಒಂದು ಸ್ವಲ್ಪನೂ ಕೂಡ ಬಾಣಲಿಗೆ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಉಂಡೆ ಆಗಿಬಿಡುತ್ತೆ. ನೋಡಿ, ನಾನು ಹೇಳ್ದಂಗೆ ಎಷ್ಟು ಚೆನ್ನಾಗಿ ತುಪ್ಪ ಹಾಕಿದ ತಕ್ಷಣ ಬಾಣಲಿಗೆ ಒಂದು ಸ್ವಲ್ಪನೂ ಕೂಡ ಅಂಟದೇ ಇರೋ ಥರ ಎಷ್ಟು ಚೆನ್ನಾಗಿ ಉಂಡೆ ಆಯಿತು ಅಂತ. ತಿನ್ನೋದಕ್ಕೂ ಕೂಡ ತುಂಬ ಸಾಫ್ಟಾಗಿರುತ್ತೆ. ಮುಟ್ಟಿದ್ರೆ ಒಳ್ಳೆ ಬೆಣ್ಣೆ ಮುಟ್ಟಿದಂಗೆ ಆಗುತ್ತೆ ಈ ಒಂದು ಸ್ವೀಟ್ ರೆಸಿಪಿ. ಒಂದು ಸಲ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆಲ್ಲ. ನೋಡಿ, ಈ ರೀತಿಯಾಗಿ ಇದು ರೆಡಿ ಆಗಿದೆ. ಈಗ ಒಂದು ದೊಡ್ಡ ತಟ್ಟೆನ ತೊಗೋತಾ ಇದ್ದೀವಿ. ತಟ್ಟೆಗೆ ಸ್ವಲ್ಪ ತುಪ್ಪನ ಹಾಕಿ ಕ್ಲೀನಾಗೆ ಸವರ್ಕೊತಾ ಇದ್ದೀವಿ. ಈ ರೀತಿ ತುಪ್ಪ ಹಾಕಿ ಕ್ಲೀನಾಗೆ ಸವರಿದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ವೀಟ್ ಏನಿದೆಯಲ್ಲ ಅದನ್ನು ಆ ಒಂದು ತಟ್ಟೆಗೆ ಹಾಕೋತಾ ಇದ್ದೀವಿ. ತಟ್ಟೆಗೆ ಹಾಕಿ ಕ್ಲೀನಾಗೆ ತಟ್ಟೆ ತುಂಬ ಹರಡ್ಕೊಳ್ಳಿ. ಕ್ಲೀನಾಗೆ ಚೆನ್ನಾಗೆ ಈ ರೀತಿಯಾಗಿ ಹಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ನಿಮ್ಗೆ ಯಾವ ದೊಡ್ಡ ಸೈಜ್ ತಟ್ಟೆ ಇರುತ್ತೋ ಆ ಒಂದು ದೊಡ್ಡ ಸೈಜ್ ತಟ್ಟೆಗೆ ನೀವು ಹಾಕ್ಕೊಂಡು ಕ್ಲೀನಾಗಿ ಈ ರೀತಿ ಹಡ್ಕೋಬೋದು. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಒಂದು ರೌಂಡ್ ಶೇಪಾಗಿ ನೀವು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಆಗಲೇ ನಾನು ನಿಮಗೆ ಹೇಳ್ದಂಗೆ ಕಡಲೆ ಬೀಜ, ಗೋಡಂಬಿ, ಬಾದಾಮಿಯ ಒಂದು ಪುಡಿ ಏನಿರುತ್ತಲ್ಲ ಅದನ್ನು ಈ ಒಂದು ಸ್ವೀಟ್ ಮೇಲೆ ಕೋಟಿಂಗ್ ರೀತಿಯಾಗಿ ನಾವು ಸ್ವಲ್ಪ ಮೇಲೆ ಹಾಕೋತಾ ಇದ್ದೀವಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈ ಕಡಲೆ ಬೀಜ ಪುಡಿ ಮಾಡಿರೋದ್ರಿಂದ ಸಖತ್ತಾಗಿರುತ್ತೆ ಈ ರೀತಿಯಾಗಿ ಕೋಟಿಂಗ್ ಹಾಕ್ಕೊಂಡ್ರೆ. ನೋಡಿ, ಇದ್ರ ಜೊತೆಗೆ ನೀವು ಬೇಕಾದರೆ ಸ್ವಲ್ಪ ಪಿಸ್ತನ ಚಿಕ್ಕದಾಗೆ ಕಟ್ ಮಾಡಿಕೊಂಡು ಕೂಡ ಮೇಲ್ಗಡೆ ಕೋಟಿಂಗ್ಗೆ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಕೋಟಿಂಗ್ ಆದಮೇಲೆ ಇದನ್ನು ನೀವು ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಿ. 10 ನಿಮಿಷ ಆದಮೇಲೆ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನೀವು ಬೇಕಾದರೆ ಕಟ್ ಮಾಡ್ಕೊಬೋದು ಸ್ವೀಟ್ನ. ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ಚಾಕುಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ಈ ರೀತಿ ನಿಮ್ಗೆ ಯಾವ ಶೇಪ್ನಲ್ಲಿ ಬೇಕೋ, ಯಾವ ಸೈಜ್ನಲ್ಲಿ ಬೇಕೋ ಆ ಒಂದು ಸೈಜ್ಗೆ ನೀವು ಸ್ವೀಟನ್ನು ಕಟ್ ಮಾಡ್ಕೋಬೋದು. ನೋಡಿ, ನಾವು ಈ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ನೀವು 1 ವಾರ, 2 ವಾರ, 3 ವಾರಗಳು ಕೂಡ ನೀವು ಸ್ಟೋರ್ ಮಾಡಿ ಇಟ್ಕೊಬೋದು. ಫ್ರಿಡ್ಜ್ನಲ್ಲೇ ಇಡಬೇಕು ಅನ್ನೋದೇನಿಲ್ಲ. ಒಂದು ಬಾಕ್ಸ್ಗೆ ಹಾಕಿ ಎತ್ತಿಟ್ಕೋಬೋದು. ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿ ಕೊಡೋದಕ್ಕೆ ಮಾಡಿಸಿರುವಂಥ ಒಂದು ರೆಸಿಪಿ ಇದು. ಶುಗರ್ ಪೇಷಂಟ್ಸ್ ಕೂಡ ಆರಾಮಾಗಿ ಇದನ್ನು ತಿನ್ಬೋದು. ಯಾಕೆಂದರೆ ನಾವಿಲ್ಲಿ ಸಕ್ಕರೆನ ಬಳಸಿಲ್ಲ, ನಾವಿಲ್ಲಿ ಬೆಲ್ಲನ ಬಳಸ್ಕೊಂಡು ತುಂಬ ಆರೋಗ್ಯಕರವಾಗಿ ಮಾಡಿರುವಂಥದ್ದು. ನೋಡಿದ್ರಲ್ಲ, ತುಂಬ ಸುಲಭವಾಗಿ ಮನೆಯಲ್ಲೇ ಸಿಗುವಂಥ ಒಂದು 4ರಿಂದ 5 ಇಂಗ್ರೀಡಿಯೆಂಟ್ಸ್ನಲ್ಲಿ ತುಂಬ ರುಚಿಯಾಗಿರುವಂಥ ಒಂದು ತೆಂಗಿನಕಾಯಿ ಹಾಲಿನ ಬರ್ಫಿ ರೆಸಿಪಿನ ಹೇಗೆ ಮಾಡೋದು ಅಂತ, ತೆಂಗಿನಕಾಯಲ್ಲಿರುವಂಥ ಹಾಲನ್ನು ತೆಗೆದು ಮಾಡಿರುವಂಥ ಈ ಒಂದು ರೆಸಿಪಿ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ತೆಂಗಿನಕಾಯಿ ಹಾಲಿಂದ ನಮ್ಮ ದೇಹದಲ್ಲಿ ಯಾವುದೇ ರೀತಿಯ ಒಂದು ಸುಸ್ತು ಇದ್ರೂ ಕೂಡ ನಮ್ಮ ದೇಹಕ್ಕೆ ತುಂಬ ಎನರ್ಜಿ ಕೊಡುತ್ತೆ ಆ ಒಂದು ತೆಂಗಿನಕಾಯಿ ಹಾಲು. ಒಂದು ಸಲ ಈ ರೀತಿ ಸ್ವೀಟ್ ರೆಸಿಪಿನ ನಿಮ್ಮ ಮನೆಯಲ್ಲೂ ಕೂಡ ಮಾಡಿ ಒಂದು ಸಲ ಟೇಸ್ಟ್ ಮಾಡಿ ನೋಡಿ. ತುಂಬ ಸಾಫ್ಟಾಗಿ ಬೆಣ್ಣೆ ರೀತಿ ಇರುತ್ತೆ, ಅದಂತೂ ಕೂಡ ನಿಜ. ರುಚಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಒಂದು ಸಖತ್ತಾಗಿರುವಂತಹ ಸ್ವೀಟ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಅಮ್ಮಾಸ್ ಕೈ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್, ಶೇರ್
ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.